ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗೃಹಿಣಿ ವಂದನಾ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಅವರು ವರದಕ್ಷಿಣೆ ಕಿರುಕುಳದಿಂದ ಮೃತಪಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಮಗಳಿಗೆ ಪತಿ ಮನೆಯವರು ವರದಕ್ಷಿಣೆ ಕಿರುಕುಳ ನೀಡಿ ಕೊಲೆ ಮಾಡಿದ್ದಾರೆ ಅಂತ ವಂದನಾ ಕುಟುಂಬದವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. 3 ವರ್ಷಗಳ ಹಿಂದೆ ವಂದನಾ ವಿಕ್ರಮ್ ಶೇಖ್ ಎಂಬವರನ್ನ ಮದುವೆಯಾಗಿದ್ರು. ಮದುವೆ ಆದಾಗಿನಿಂದಲೂ ಪತಿಯ ಮನೆಯವರಿಂದ ವರದಕ್ಷಿಣೆಗಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇತ್ತು. ಈಗ ವಂದನಾ ಕುಟುಂಬಸ್ಥರು ಅವರ ಕುಟುಂಬಸ್ಥರೇ ವರದಕ್ಷಿಣೆ ಕಿರುಕುಳ ನೀಡಿ ಈ ಸಾವಿಗೆ ಕಾರಣರಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈ ಹಿಂದೆ ರಾಜಿ ಸಂಧಾನ ಕೂಡ ಮಾಡಿದ್ರು. ಆದರೆ ಕಿರುಕುಳ ಮತ್ತೆ ಮುಂದುವರೆದಿತ್ತು. ಗುರುವಾರ ಸಂಜೆ ವಂದನಾ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಮಗಳು ಧೈರ್ಯವಂತಿ, ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮಹಿಳೆ ಅಲ್ಲ. ಇದು ಕೊಲೆನಾ ಅನ್ನುವಂಥದ್ದು ತನಿಖೆಯಾಗಬೇಕು. ಇದು ಕೊಲೆಯೇ ಅಂತ ಈಗ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಅಲ್ಲದೆ ವಂದನಾ ಪತಿಯ ಕುಟುಂಬದವರ ವಿರುದ್ಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ತಂಗಿ ಸರ್, ಇವತ್ತಿಗೆ ಸತ್ತು 3 ದಿವಸ ಆಗಿದೆ. ನಮ್ಮ ತಂಗಿ ಮದುವೆ ಮಾಡಿಕೊಟ್ಟು 3 ವರ್ಷ ಆಗಿದೆ. 3 ವರ್ಷದಿಂದ ಪ್ರತಿ ದಿವಸನೂ ಅವ್ರಿಗೆ ಕಿರುಕುಳ, ವರದಕ್ಷಿಣೆ ಕಿರುಕುಳ ಆಗಲಿ, ಸುಮ್ಮನೆ ಅವ್ರಿಗೆ ಟಾರ್ಚರ್ ಕೊಡೋದು, ಹಿಂಸೆ ಕೊಡೋದು ಮಾಡಿ ಇವತ್ತಿಗೆ ಸಾವು ಮಾಡಿ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಸರ್. ಏನಾಯಿತು ಈಗ ನೋಡಿದ್ರೆ ಸ್ಟೇಷನಲ್ಲಿ ಹ್ಯಾಂಗಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಗಂಡ ಬಂದು ನಮ್ಮ ತಾಯಿ ಫೋನ್ ಮಾಡಿಬಿಟ್ಟು ಈ ಥರ ನಿಮ್ಮ ಮಗಳು ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ, ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟೇ ಬಿಟ್ಟರೆ ಏನಾಯಿತು ಹೆಂಗಾಯಿತು ಅನ್ನೋದು ನಮಗೆ ಮಾಹಿತಿ ಸಿಕ್ಕಿಲ್ಲ. ಮತ್ತು 4 ತಿಂಗಳು ಮಗು ಇದೆ ಸರ್, ಚಿಕ್ಕ ಮಗು ಇದೆ. ಡೆಲಿವರಿ ಆಗಿ 3 ತಿಂಗಳಾಗಿದೆ. ಇವತ್ತಿಗೆ 4 ಮಗುನ ಒಬ್ಬಳೇ ಬಿಟ್ಬಿಟ್ಟು ಹೋಗ್ತಾ ಇದ್ವಿ. ಬಾಲಕಿನ ಮಗುನ ನಾವು ಹೋಗಿದ್ವಿ ಮನೇಲಿ ಯಾರು ಇರಲಿಲ್ಲ. ಮಗು ಬಾಲಕಿ ಒಬ್ಬರೇ ಇದ್ರು, ಯಾರು ಇರಲಿಲ್ಲ. ನಾವು ಹೋಗಿದ್ವಿ, ನಾವು 3 ದಿನ ಹೋಗಿದ್ವಿ. ಮನೆಯಲ್ಲಿ ಕಿರಿಕಿರಿ ಕೊಡ್ತಾ ಇದ್ರು. ಏನು ಹಿಂಸೆ ಕೊಟ್ಟರು ಗೊತ್ತಿಲ್ಲ. ಈ ಥರ ಆಗಿದೆ. ನನ್ನ ಮಗುಗೆ ನ್ಯಾಯ ಬೇಕು ಅಷ್ಟೇ. ಮಗುನ ಒಬ್ಬಳೇ ಬಿಟ್ಬಿಟ್ಟು ಹೋಗ್ತಾ ಇದ್ವಿ. ಬಾಲಕಿನ ಮಗು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.